ಹಲೋ ಫ್ರೆಂಡ್ಸ್, ಲೇಡೀಸ್ ಕ್ರೇಜ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ನಾನು ಈ ಫ್ಯಾಬ್ರಿಕಲ್ಲಿನೇ ಒಂದು ಸ್ಕರ್ಟನ್ನು ಸ್ಟಿಚ್ ಮಾಡಿ ತೋರಿಸಿನಿ ಈ ರೀತಿಯಾಗಿ. ಇದ್ರ ಮೇಲೆ ಇವತ್ತು ಒಂದು ಬ್ಲೌಸನ್ನು ಸ್ಟಿಚ್ ಮಾಡಿ ತೋರಿಸ್ತೀನಿ. ಸ್ಕರ್ಟ್ ಅಂದ್ರೆ ಲೆಹೆಂಗಾ ಬ್ಲೌಸೇ ಸ್ಕರ್ಟ್ ಪ್ಯಾಟರ್ನಲ್ಲಿ ಐತೆ. ಈಗ ಬ್ಲೌಸ್ ಸ್ಟಿಚ್ ಮಾಡೋಣ. ಮೊದಲಿಗೆ ಲೈನಿಂಗ್ ಬಟ್ಟೆ ಮೇಲೆ ಮಾರ್ಕಿಂಗ್ ಮತ್ತು ಕಟಿಂಗ್ ಮಾಡ್ಕೋತೀನಿ. ಇನ್ನು ಸ್ಕರ್ಟ್ನ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋವನ್ನು ನೋಡಿಲ್ಲ ಅಂದರೆ ಮೇಲ್ಗಡೆ ಐಕಾರ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೋಡ್ಬೋದು. ಈಗ ನಾನು ಲೈನಿಂಗ್ ಬಟ್ಟೆಯನ್ನು 2 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಿನಿ. ಈ ರೀತಿ 2 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಓಪನ್ ಸೈಡಿಂದ ನಾನು 6.5 ಇಂಚ್ಗೆ ಫೋಲ್ಡ್ ಮಾಡ್ಕೊಳಕ್ತೀನಿ. ನೀವು ನಿಮ್ಮ ಚೆಸ್ಟ್ನ ಸೈಜ್ನ 4ನೇ ಭಾಗಕ್ಕೆ 1.5 ಇಂಚನ್ನು ಆ್ಯಡ್ ಮಾಡ್ಕೊರಿ. ಇಲ್ಲಿ ಚೆಸ್ಟ್ನ ಸೈಜ್ 20 ಇಂಚ್ ಐತಿ, ಅದರ 4ನೇ ಭಾಗ 5 ಇಂಚು. ಅದಾದಮೇಲೆ 1.5 ಇಂಚ್ ಎಕ್ಸ್ಟ್ರಾ, ಟೋಟಲಿ 6.5 ಇಂಚ್ಗೆ ನಾನು ಫೋಲ್ಡ್ ಮಾಡ್ಕೊಂಡಿನಿ. ಟೋಟಲಿ 4 ಲೇಯರ್ಸ್ ಆಯ್ತು. ಈಗ ಲೆಂತ್ ನೋಡ್ತಾ ಇರ್ಬೋದು, 11.5 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿನಿ ಬ್ಲೌಸ್ನ ಲೆಂತನ್ನು ಅಥವಾ ಕ್ರಾಪ್ ಟಾಪ್ ಲೆಂತನ್ನು. ಈಗ ಫೋಲ್ಡೆಡ್ ಸೈಡ್ ಕಡೆಯಿಂದ ನಾನು 4 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿನಿ. ಅಲ್ಲಿಂದ ಶೋಲ್ಡರ್ ಪಾಯಿಂಟಿಂದ ಕೆಳಗಡೆಗೆ 4.5 ಇಂಚು ಹಾಗೂ ಈ ರೀತಿ ಆರ್ಮೋಲನ್ನು ರೌಂಡ್ ಶೇಪ್ ಮಾಡ್ಕೊಳ್ಳೋಣ. ಕೊರಳಿನ ಅಗಲ 2 ಇಂಚು ಮತ್ತು ಉದ್ದ 4 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿನಿ. ಈಗ ನೀವು ಯಾವುದಾದ್ರೂ ಶೇಪ್ ತೊಗೋಬೋದು. ನಾನು ಈ ರೀತಿ ಸ್ವಲ್ಪ ವಿ ಶೇಪಲ್ಲಿ ಸ್ವಲ್ಪ ರೌಂಡಾಗಿ ತೊಗೊಂಡಿನಿ. ಈಗ ನೆಕ್ಸ್ಟ್ ಇಲ್ಲಿಂದ 2 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಸ್ವಲ್ಪ ನಾರ್ಮಲ್ ಬ್ಲೌಸ್ಗಿಂತಲೂ ಅಥವಾ ನಾರ್ಮಲ್ ಕ್ರಾಪ್ ಟಾಪ್ಗಿಂತಲೂ ಸ್ವಲ್ಪ ಶೇಪ್ ಚೇಂಜ್ ಮಾಡ್ಕೊಳಕ್ತೀನಿ. ಅದಕ್ಕೋಸ್ಕರ ಶೋಲ್ಡರಿಂದ ಕೆಳಗಡೆಗೆ 2 ಇಂಚ್ಗೆ ನಾನು ಕಟ್ ಮಾಡ್ಕೊಂಡಿನಿ. ಈಗ ನಾರ್ಮಲಾಗಿ ಎಷ್ಟು ಉದ್ದ ತೊಗೋತೀವೋ ತೊಗೊಂಡು ಆರ್ಮೋಲ್ ಕೊರಳೆಲ್ಲ ಮಾರ್ಕ್ ಮಾಡಿಕೊಂಡು ಶೋಲ್ಡರಿಂದ ಕೆಳಗಡೆಗೆ 2 ಇಂಚ್ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿನಿ. ಈಗ ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ಕೊಳ್ಳೋಣ. ಮೇನ್ ಫ್ಯಾಬ್ರಿಕನ್ನು ಕೂಡ ನಾವು 4 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು, ನಾನು ಫ್ಯಾಬ್ರಿಕನ್ನು ಈಗ 4 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಿನಿ. ಎಷ್ಟು ಬೇಕೋ ಅಷ್ಟನ್ನು ಈಗ ಕಟ್ ಮಾಡ್ಕೊಳ್ಳೋಣ. ಎರಡರದ್ದು ಫೋಲ್ಡೆಡ್ ಸೈಡ್ ಕಡೆಗಳು ಒಂದೇ ಕಡೆಗೆ ಬರಬೇಕು, ಫೋಲ್ಡೆಡ್ ಸೈಡ್ಸ್ಗಳು. ಈಗ 2 ಪೀಸ್ಗಳನ್ನು ಈಕ್ವಲ್ 2 ಪೀಸ್ಗಳನ್ನು ಕಟ್ ಮಾಡ್ಕೋತೀನಿ. 4 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ವಿ ಫ್ರಂಟ್ ಮತ್ತು ಬ್ಯಾಕ್ಗಾಗಿ. ಈಗ ಈಕ್ವಲ್ 2 ಪೀಸ್ಗಳನ್ನು ಕಟ್ ಮಾಡ್ಕೊಂಡಿನಿ. ಮಿಡಲಲ್ಲಿ ಒಂದು ಫ್ರಂಟ್ ಪಾರ್ಟ್ಗಾಗಿ, ಒಂದು ಬ್ಯಾಕ್ ಪಾರ್ಟ್ಗಾಗಿ. ಈಗ ನೆಕ್ಸ್ಟ್ ನಾನು ಉಳಿದಿರುವಂತಹ ಫ್ಯಾಬ್ರಿಕಲ್ಲಿ ಶೋಲ್ಡರಲ್ಲಿ ಸ್ವಲ್ಪ ಡಿಸೈನ್ಗಾಗಿ ಅಥವಾ ತೋಳಿನ ಬದಲಾಗಿ ನೀರಿಗೆ ಏನಿಟ್ಟು ಸ್ಟಿಚ್ ಮಾಡ್ತೀನಿ. ಅದಕ್ಕೋಸ್ಕರ ನಾನು ಉಳಿದಿರುವಂತಹ ಫ್ಯಾಬ್ರಿಕಲ್ಲಿ ಪಟ್ಟಿಗಳನ್ನು ಕಟ್ ಮಾಡ್ಕೋತೀನಿ. ಅದಕ್ಕಿಂತಲೂ ಮುಂಚೆ ಎಷ್ಟು ಉದ್ದದ ಪಟ್ಟಿ ಬೇಕೋ ಅದನ್ನು ಕೂಡ ನಾವು ಕೌಂಟ್ ಮಾಡ್ಕೋಬೇಕು. ಈಗ 2 ಇಂಚ್ ನಾನು ಕಟ್ ಮಾಡ್ಕೊಂಡಿನಿ. ಹಿಂದೆ ಮುಂದೆ 2 ಸೇರಿಸಿ 2 ಇಂಚ್ ಅಂದ್ರೆ 4 ಇಂಚ್ ಆಯಿತು. ಆ ಕಡೆ ಈ ಕಡೆ 1.5 ಇಂಚ್ ಎಕ್ಸ್ಟ್ರಾ ತೊಗೋತೀನಿ. ಆ ಕಡೆ 1.5, ಈ ಕಡೆ 1.5, ಟೋಟಲಿ 3.5 ಆಯಿತು. 7 ಇಂಚ್ಗೆ ನಾನೀಗ ಪಟ್ಟಿಯನ್ನು ಕಟ್ ಮಾಡ್ಕೋತೀನಿ. ಅಂದರೆ ಹಿಂದ್ಗಡೆ ಮುಂದ್ಗಡೆ ಸೇರಿಸ್ಬಿಟ್ಟು ಟೋಟಲಿ 7 ಇಂಚು ಉದ್ದದ ಪಟ್ಟಿಯನ್ನು ನಾನು ಕಟ್ ಮಾಡ್ಕೋತೀನಿ. ನಿಮ್ಮ ಮೇಜರ್ಮೆಂಟ್ನ ಪ್ರಕಾರ ಪಟ್ಟಿಯ ಉದ್ದವನ್ನು ಎಕ್ಸ್ಟ್ರಾ ತೊಗೊಳ್ರಿ. ಶೋಲ್ಡರ್ಗೆ ಎಷ್ಟು ಬೇಕಲ್ಲ, ಹಿಂದೆ ಮುಂದೆ 2 ಸೇರಿಸ್ಬಿಟ್ಟು ಅದಕ್ಕಿಂತಲೂ ಹೆಚ್ಚು ತೊಗೊಳ್ರಿ. ಈಗ ನಾನು 2 ಸೈಡ್ಸ್ಗಳನ್ನು ಸ್ಟಿಚ್ ಮಾಡ್ಕೋತೀನಿ. ಅಗಲನೂ ಕೂಡ 8 ಇಂಚ್ವರೆಗೂ ತೊಗೊಂಡಿದ್ದೆ. ಉದ್ದ 7 ಇಂಚು, ಅಗಲ 8 ಇಂಚ್ವರೆಗೂ ಕೂಡ ತೊಗೊಂಡಿನಿ. ಈಗ 2 ಸೈಡ್ಸ್ಗಳಲ್ಲಿ ಈ ರೀತಿ ಸ್ಟಿಚ್ ಮಾಡ್ಕೋತೀನಿ. ಈ ರೀತಿ ಸ್ಟಿಚ್ ಅಂದರೆ ಸೈಡ್ಸ್ಗಳನ್ನು ಫಿನಿಶಿಂಗ್ ಮಾಡ್ಕೊಳ್ಳೋದು, ಪಟ್ಟಿಯ ಸೈಡ್ಸ್ಗಳನ್ನು ಸ್ಟಿಚ್ ಮಾಡ್ಕೊಳ್ಳೋದು, ಫಿನಿಶಿಂಗ್ ಮಾಡ್ಕೊಳ್ಳೋದು. ಅದಾದಮೇಲೆ ಈ ರೀತಿ ಕೆಳಗಡೆಗೆ ಮೇಲ್ಗಡೆಗೆ ನಾನು ಸಣ್ಣ ಸಣ್ಣ ನೀಲ್ಗೆಗಳನ್ನು ಸ್ಟಿಚ್ ಮಾಡ್ಕೋತೀನಿ. ಭಾಳ ಸಣ್ಣ ನೀಲ್ಗೆ ತೊಗೋಬೇಕು. ಈಗ 8 ಇಂಚ್ ಐತಿ, ಅದರಲ್ಲಿನೇ ನಾವು 2 ಇಂಚ್ ಬರುವಂಗೆ ಸಣ್ಣ ಸಣ್ಣ ನೀಲ್ಗೆಗಳನ್ನು ತೊಗೋಬೇಕು. ಅಂದರೆ ಶೋಲ್ಡರ್ 2 ಇಂಚ್ ಬರಬೇಕು, ಆ ರೀತಿ ನೀಲ್ಗೆಗಳನ್ನು ತೊಗೋಬೇಕು. ಈಗ ಮತ್ತೊಂದು ತೋರಿಸ್ತೀನಿ ನೋಡಿರಿ. ಇನ್ನೊಂದು ಪೀಸ್ ತೊಗೊಂಡು ನಾನು 2 ಸೈಡ್ಸ್ಗಳಲ್ಲೂ ಕೂಡ ಫೋಲ್ಡ್ ಮಾಡ್ಕೊಂಡಿನಿ, ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿನಿ. ಈಗ ಈ ರೀತಿ ಸಣ್ಣ ಸಣ್ಣ ನೀಲ್ಗೆ ತೊಗೊಂಡು ಅದ್ರ ಮೇಲೆ 2ರಿಂದ 3 ಸ್ಟಿಚ್ ಹಾಕ್ಕೊಂಬಿಡ್ರಿ, ಟೈಟಾಗಿ ಕೂಡ್ತಾವೆ. ಇದೇ ರೀತಿ 2 ಸೈಡ್ಸ್ಗಳಲ್ಲೂ ಕೂಡ ಇದೇ ರೀತಿಯಾಗಿ ನಾವು ಪೂರ್ತಿ ಸಣ್ಣ ಪ್ಲೇಟ್ಸ್ಗಳನ್ನು ಮಾಡಿಕೊಂಡ್ರೆ ನೀಟಾಗಿ ಕಾಣಿಸ್ತೈತಿ. ಈಗ ನೋಡಿರಿ, ಶೋಲ್ಡರ್ಗಾಗಿ ಪಟ್ಟಿಗಳನ್ನು ರೆಡಿ ಮಾಡ್ಕೊಳ್ಳೋದಾಯಿತು. ಎರಡನ್ನೂ ಕೂಡ ಇದೇ ರೀತಿಯಲ್ಲಿ ನಾನು ರೆಡಿ ಮಾಡಿ ಇಟ್ಕೊಂಡಿನಿ. ಈಗ ಬ್ಲೌಸ್ ಪಾರ್ಟ್ಸ್ಗಳನ್ನು ಸ್ಟಿಚ್ ಮಾಡ್ಕೊಳ್ಳೋಣ.
ಈಗ ಒಂದು ಪಾರ್ಟನ್ನು ತಗೊಳ್ಳೋಣ. ಫ್ರಂಟ್ ಪಾರ್ಟ್ ತಗೋತೀನಿ ನಾನು. ಎರಡು ಸೇಮ್ ಇರೋದ್ರಿಂದ ಯಾವುದಾದ್ರೂ ಫಸ್ಟಿಗೆ ಸ್ಟಿಚ್ ಮಾಡ್ಕೊಳ್ರಿ. ಈಗ ಫ್ರಂಟ್ ಪಾರ್ಟ್ನ ಮೇನ್ ಫ್ಯಾಬ್ರಿಕನ್ನು ಸೀದಾ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ ಬಟ್ಟೆಯನ್ನು ಕರೆಕ್ಟಾಗಿ ಜೋಡಿಸಿಟ್ಕೊಂಡು ಆರ್ಮೋಲಿಂದನೇ ಸ್ಟಾರ್ಟ್ ಮಾಡ್ತೀನಿ ಈಗ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ. ನೋಡ್ತಾ ಇರ್ಬೋದು, ಎರಡು ಪಾಯಿಂಟ್ ಅಥವಾ 3 ಪಾಯಿಂಟ್ನಷ್ಟು ಮಾರ್ಜಿನ್ ಇಟ್ಟು ನಾವು ಸ್ಟಿಚ್ ಮಾಡ್ಕೋಬೇಕು. ಈಗ ಶೋಲ್ಡರಲ್ಲಿ ಎರಡು ಫ್ಯಾಬ್ರಿಕ್ನ ಮಿಡಲಲ್ಲಿ ಈ ಪಟ್ಟಿಯನ್ನು ಇಟ್ಕೊಂಡು ಅದ್ರ ಮೇಲೆ ಸ್ಟಿಚ್ ಹಾಕೋತೀನಿ. ಸ್ಟಿಚ್ ಹಾಕ್ಕೊಂಡು ಕೊರಳಿನ ಭಾಗದಲ್ಲೂ ಕೂಡ ಈಗ ಸ್ಟಿಚ್ ಹಾಕೊಳ್ಳೋಣ. ಈ ರೀತಿಯಾಗಿ ಮೊದಲಿಗೆ ಲೈನಿಂಗ್ ಮೇನ್ ಫ್ಯಾಬ್ರಿಕ, ಅದ್ರ ಮೇಲೆ ಲೈನಿಂಗ್ ಬಟ್ಟೆ. ಶೋಲ್ಡರ್ ಸ್ಟಿಚ್ ಮಾಡ್ಕೋಬೇಕಾದ್ರೆ ಶೋಲ್ಡರ್ ಭಾಗದಲ್ಲಿ ನಾವು ರೆಡಿ ಮಾಡ್ಕೊಂಡಿವಲ್ಲ ಈ ಪಟ್ಟಿಯನ್ನು ಉಲ್ಟಾ ಇಡಬೇಕು. ಉಲ್ಟಾ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಈಗ ಮತ್ತೆ ಶೋಲ್ಡರಲ್ಲಿ ಇನ್ನೊಂದು ಬೆಲ್ಟನ್ನು ಕೂಡ ಇಟ್ಕೊಂಡು ಆ ಕಡೆ ಆರ್ಮೋಲಿಂದ ಸ್ಟಾರ್ಟ್ ಮಾಡಿ ಇನ್ನೊಂದು ಆರ್ಮೋಲ್ವರೆಗೂ ಕೂಡ ಈ ರೀತಿಯಾಗಿ ಸ್ಟಿಚ್ ಹಾಕೊಳ್ಳೋಣ. ಈ ರೀತಿ ಸ್ಟಿಚ್ ಹಾಕ್ಕೊಂಡಾದಮೇಲೆ ಎಲ್ಲ ಕಡೆಗೂ ಕೂಡ ಸಣ್ಣ ಸಣ್ಣ ಕಟ್ಸ್ಗಳನ್ನು ಕೊಡಬೇಕು. ಎಲ್ಲೆಲ್ಲಿ ನಾವು ಸ್ಟಿಚ್ ಮಾಡ್ಕೊಂಡಿವಲ್ಲ ಅಲ್ಲಿ ಸಣ್ಣ ಕಟ್ಸ್ಗಳನ್ನು ಕೊಡೋಣ ಮತ್ತು ಎಕ್ಸ್ಟ್ರಾ ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಎಕ್ಸ್ಟ್ರಾ ಇರುವಂತಹ ಫ್ಯಾಬ್ರಿಕನ್ನು ನೀಟಾಗಿ ಕಟ್ ಮಾಡಿಕೊಂಡು ಸಣ್ಣ ಸಣ್ಣ ಕಟ್ಸ್ಗಳನ್ನು ಕೊಡ್ರಿ. ಈಗ ನಾವು ಉಲ್ಟಾ ತಿರುಗಿಸ್ಕೋಬೇಕೀಗ. ಇಲ್ಲ, ಉಲ್ಟಾನೇ ಸ್ಟಿಚ್ ಮಾಡಿರ್ತೀವಿ, ಸೀದಾ ತಿರುಗಿಸ್ಕೊರಿ. ಸೀದಾ ತಿರುಗಿಸ್ಕೊಂಡಾದ್ಮೇಲೆ ಮೇನ್ ಫ್ಯಾಬ್ರಿಕ್ ಮೇಲೆ ನಾವು ಟಾಪ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ಅಂದರೆ ನೀಟಾಗಿ ಸ್ಟಿಫಾಗಿ ಕೂರ್ತಾವು. ಈ ರೀತಿ ಫ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಬ್ಯಾಕ್ ಪಾರ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟ್ನ ಮೇನ್ ಫ್ಯಾಬ್ರಿಕ್ ಸೀದಾ ಇಟ್ಕೊಂಡಿದ್ದೆ, ಅದ್ರ ಮೇಲೆ ಲೈನಿಂಗ್ ಬಟ್ಟೆನ ಕರೆಕ್ಟಾಗಿ ಜೋಡಿಸ್ಬಿಟ್ಟು ಆರ್ಮೋಲ್ ಮತ್ತು ಶೋಲ್ಡರ ಕೊರಳಿನ ಭಾಗ ಎಲ್ಲವನ್ನು ಕೂಡ ಸ್ಟಿಚ್ ಮಾಡ್ಕೊಂಡಿನಿ. ಈಗ ಇದನ್ನು ಸೀದಾ ಮಾಡಿಕೊಂಡು, ಅಂದರೆ ಈಗ ಉಲ್ಟಾ ಇಟ್ಟು ಸ್ಟಿಚ್ ಮಾಡ್ಕೊಂಡಿದ್ವಿ, ಈಗ ಸೀದಾ ಮಾಡಿಕೊಂಡು ಅಂದರೆ ಮೇನ್ ಫ್ಯಾಬ್ರಿಕ್ನ ಹಿಂದಗಡೆಗೆ ಲೈನಿಂಗ್ ಬಟ್ಟೆ ಬರುವಂಗೆ ತಿರುಗಿಸ್ಕೊಂಡ್ಬಿಟ್ಟು ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ನಾವು ಟಾಪ್ ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ನೋಡಿರಿ, ಈ ರೀತಿಯಾಗಿ ಟಾಪ್ ಸ್ಟಿಚ್ಚನ್ನು ಹಾಕ್ಕೊಂಡಾದ್ಮೇಲೆ ಎಲ್ಲ ಸೈಡ್ಸ್ಗಳಲ್ಲೂ ಕೂಡ ದೊಡ್ಡ ದೊಡ್ಡ ಹೊಲಿಗೆಯಿಂದ ಸ್ಟಿಚ್ ಹಾಕ್ಕೊಳ್ಳೋಣ ಉಳಿದ ಭಾಗದಲ್ಲಿ. ಇದರಿಂದ ಏನಾಗ್ತೈತಿ, ಮೇನ್ ಫ್ಯಾಬ್ರಿಕ ಮತ್ತು ಲೈನಿಂಗ್ ಬಟ್ಟೆ ಎರಡೂ ಕೂಡ ಸರಿದಾಡಲ್ಲ, ನೀಟಾಗಿ ಸ್ಟಿಚ್ ಮಾಡ್ಬೋದು. ನಾನು ಫ್ರಂಟ್ ಪಾರ್ಟಲ್ಲೂ ಕೂಡ ಹೊಲ್ಕೊಂಡಿನಿ ಇದೇ ರೀತಿಯಾಗಿ ಎಲ್ಲ ಕಡೆಗೂ ಕೂಡ ದೊಡ್ಡ ದೊಡ್ಡ ಹೊಲಿಗೆಯಿಂದ ಸ್ಟಿಚ್ ಮಾಡ್ಕೊಂಡಿದ್ದೆ. ಈಗ ಬ್ಯಾಕ್ ಪಾರ್ಟ್ನ ಶೋಲ್ಡರ್ಗೆ ಈ ಬೆಲ್ಟ್ನ ಎಂಡನ್ನು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋಣ. ಬೆಲ್ಟ್ನ ಇನ್ನೊಂದು ಎಂಡನ್ನು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋಣ. ತುಂಬಾ ಈಸಿ ಮೆಥಡಲ್ಲಿ ಈ ಟಾಪನ್ನು ನಾವು ಸ್ಟಿಚ್ ಮಾಡ್ಬೋದು. ಬಹಳ ಈಸಿ ಮೆಥಡಲ್ಲಿ ಸ್ಕರ್ಟ್ ಮತ್ತು ಈ ರೀತಿ ಕ್ರಾಪ್ ಟಾಪನ್ನು ಮಕ್ಕಳಿಗೆ ಸ್ಟಿಚ್ ಮಾಡ್ಬೋದು. ನೋಡ್ತಾ ಇರ್ಬೋದು, ನಾನು ಈ ರೀತಿಯಲ್ಲಿ ಇದು 2 ವರ್ಷದ ಮಗುವಿಗೆ ಸ್ಟಿಚ್ ಮಾಡಾಕ್ತಿರುವಂತಹ ಬ್ಲೌಸು. ಮೇಜರ್ಮೆಂಟ್ ಇದೇ ರೀತಿಯಾಗಿದ್ರೆ ನೀಟಾಗಿ ಕರೆಕ್ಟಾಗಿ ಕೂಡ್ತೈತಿ. ಮತ್ತು ಉಳಿದ 3-4 ವರ್ಷದ ಮಕ್ಕಳಿಗೂ ಕೂಡ ಈ ರೀತಿಯಾಗಿ ಸ್ಟಿಚ್ ಮಾಡ್ಬೋದು. ಮೇಜರ್ಮೆಂಟ್ ಮಾತ್ರ ಆ ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟನ್ನು ತಗೊಂಡು ಮಾರ್ಕ್ ಮಾಡಿಕೊಡ್ರಿ. ಉದ್ದ ಆಗಿರ್ಬೋದು, ಚೆಸ್ಟ್ ಆಗಿರ್ಬೋದು. ನೋಡಿರಿ, ಈ ರೀತಿಯಾಗಿ ನಾನು ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ಸ್ಗಳನ್ನು ನೀಟಾಗಿ ಜೋಡಿಸ್ಕೊಂಡಾದ್ಮೇಲೆ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಈ ಕ್ರಾಪ್ ಟಾಪ್ನ ಬ್ಯಾಕ್ ಪಾರ್ಟಲ್ಲಿ ನಾನು ಹುಕ್ಕಿನ ಪಟ್ಟಿ ಮತ್ತು ಹುಕ್ಕಿನ ಮನೆ ಪಟ್ಟಿಯನ್ನು ಮಾಡ್ಕೋತೀನಿ. ಈಗ ಒಂದು ಭಾಗದಲ್ಲಿ ಹುಕ್ಕಿನ ಪಟ್ಟಿ, ಇನ್ನೊಂದು ಭಾಗದಲ್ಲಿ ಹುಕ್ಕಿನ ಮನೆ ಪಟ್ಟಿ. ನೀವು ಬೇಡ ಅಂದರೆ ಜಿಪ್ ಕೂಡ ಅಟ್ಯಾಚ್ ಮಾಡ್ಕೋಬೋದು. ಇಲ್ಲಿ ನಾನು ಹುಕ್ಕಿನ ಪಟ್ಟಿಗಾಗಿ 2 ಇಂಚು ಅಗಲ ಇರುವಂತಹ ಪಟ್ಟಿ ತಗೋತೀನಿ ಮತ್ತು ಹುಕ್ಕಿನ ಮನೆ ಪಟ್ಟಿಗಾಗಿ ನಾನು 3 ಇಂಚು ಅಗಲ ಇರುವಂತಹ ಪಟ್ಟಿಯನ್ನು ತಗೋತೀನಿ. ಮತ್ತು ಈಗ ಮೊದಲಿಗೆ ನಾನು ಹುಕ್ಕಿನ ಮನೆ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೊಳಾಕ್ತೀನಿ. ಯಾವುದಾದ್ರೂ ಸೈಡ್ ನೀವು ಸ್ಟಿಚ್ ಮಾಡ್ಬೋದು. ಬ್ಯಾಕ್ ಪಾರ್ಟನ್ನು ಉಲ್ಟಾ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ ಬಟ್ಟೆಯನ್ನು ಈ ರೀತಿ ಜೋಡಿಸಿಟ್ಟು ಸ್ಟಿಚ್ ಮಾಡ್ಕೋಬೇಕು. ನೋಡಿರಿ, ಈಗ ಪಟ್ಟಿಯನ್ನು ಈ ಕಡೆಗೆ ಸರಿಸಿ ಒಂದು ಲೈನ್ ಸ್ಟಿಚ್ ಹಾಕೋಬೇಕು. ಮೇಲ್ಗಡೆ ಏನು ಎಕ್ಸ್ಟ್ರಾ ಅರ್ಧ ಇಂಚ್ ಬಿಟ್ಟಿವಲ್ಲ ಅದನ್ನು ಫೋಲ್ಡ್ ಮಾಡಿಕೊಂಡು ಮತ್ತೊಂದು ಲೈನ್ ಸ್ಟಿಚ್ ಹಾಕೋರಿ. ಮತ್ತು ಈಗ ಪಟ್ಟಿಯನ್ನು ಈ ರೀತಿ ಸೀದಾ ಸೈಡಲ್ಲಿ ಡಬಲ್ ಫೋಲ್ಡ್ ಮಾಡ್ಕೋಬೇಕು. ಸ್ವಲ್ಪ ಎಕ್ಸ್ಟ್ರಾ ಇತ್ತು, 4 ಇಂಚಿತ್ತು, 3 ಇಂಚ್ ಆದರೆ ಸಾಕು ಹುಕ್ಕಿನ ಮನೆ ಪಟ್ಟಿಗೆ. ಪೂರ್ತಿ ಫೋಲ್ಡ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಪೂರ್ತಿ ಎಂಡಲ್ಲಿ ಒಂದು ಮತ್ತು ಮಿಡಲಲ್ಲಿ ಒಂದು ಸ್ಟಿಚ್ ಹಾಕೋಬೇಕು, ಒಂದು ಲೈನ್.
ನೋಡ್ತಾ ಇರ್ಬೋದು ಹುಕ್ಕಿನ ಮನೆ ಪಟ್ಟಿ ರೆಡಿ ಆಗೈತಿ. ಇನ್ನೊಂದು ಸೈಡಲ್ಲಿ ನಾನು ಹುಕ್ಕಿನ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋತೀನಿ. ಹುಕ್ಕಿನ ಪಟ್ಟಿಗಾಗಿ 2 ಇಂಚು ಅಗಲ ಇರುವಂತಹ ಲೈನಿಂಗ್ ಬಟ್ಟೆ ತೊಗೊಂಡಿನಿ. ಅದನ್ನು ನಾನು ಸೀದಾ ಸೈಡ್ ಅಟ್ಯಾಚ್ ಮಾಡ್ಕೋತೀನಿ. ಮೇಲ್ಗಡೆ ಫಿನಿಶಿಂಗೋಸ್ಕರ ಅರ್ಧ ಇಂಚ್ ಎಕ್ಸ್ಟ್ರಾ ಬಿಡ್ರಿ ಮತ್ತು ಪಟ್ಟಿಯನ್ನು ಹೊರಗಡೆಗೆ ತಿರುಗಿಸ್ಬಿಟ್ಟು ಈ ರೀತಿ ಎಂಡಲ್ಲಿ ಒಂದು ಲೈನ್ ಸ್ಟಿಚ್ ಹಾಕೋಬೇಕು ಮತ್ತು ಈ ರೀತಿ ಒಳಗಡೆಗೆ ತಿರುಗಿಸ್ಬಿಟ್ಟು ಉಲ್ಟಾ ಸೈಡಲ್ಲಿ ಪಟ್ಟಿಯನ್ನು ತಿರುಗಿಸ್ಬಿಟ್ಟು ಈ ರೀತಿ ಸ್ಟಿಚ್ ಹಾಕ್ಕೊಂಡ್ವಿ ಅಂದರೆ ಹುಕ್ಕಿನ ಪಟ್ಟಿ ರೆಡಿ ಆಯಿತು. ಬ್ಯಾಕ್ ಪಾರ್ಟಲ್ಲಿ ಹುಕ್ಕಿನ ಪಟ್ಟಿ ಮತ್ತು ಹುಕ್ಕಿನ ಮನೆ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು. ಈಗ ಕೆಳಗಡೆಗೆ ಫಿನಿಶಿಂಗೋಸ್ಕರ ಮತ್ತೆ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಫಿನಿಶಿಂಗಾಗಿ ಮತ್ತೆ ಲೈನಿಂಗ್ ಬಟ್ಟೆ 2 ಇಂಚು ಅಗಲ ಇರುವಂತಹ ಪಟ್ಟಿ ತಗೋತೀನಿ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಎಷ್ಟು ಅಗಲ ಬೇಕು ನೋಡಿಕೊಂಡು 1 ಇಂಚ್ ಎಕ್ಸ್ಟ್ರಾ ತಗೊಳ್ರಿ, ಫಿನಿಶಿಂಗೋಸ್ಕರ ಬೇಕಾಗ್ತೈತಿ. ಈ ರೀತಿ ಸೀದಾ ಸೈಡೇ ಬ್ಯಾಕ್ ಪಾರ್ಟ್ನ ಸೀದಾ ಸೈಡ ಕೆಳಗಡೆಗೆ ನಾನು ಈ ರೀತಿ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೊಳಕ್ತೀನಿ ಫಿನಿಶಿಂಗೋಸ್ಕರ. ಇದೇ ರೀತಿಯಲ್ಲಿ ಹಿಂದೆ ಮುಂದೆ ಬ್ಯಾಕ್ ಪಾರ್ಟ ಮತ್ತು ಫ್ರಂಟ್ ಪಾರ್ಟ್ 2 ಸೈಡಲ್ಲೂ ಕೂಡ ಇದೇ ರೀತಿಯಾಗಿ ಫಿನಿಶಿಂಗ್ ಮಾಡ್ಕೋಬೇಕು. ಉಲ್ಟಾ ಸೈಡಲ್ಲಿ ಮತ್ತೆ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡಿನಿ. ಈಗ ಫಿನಿಶಿಂಗ್ ಆಯಿತು ಒಂದು ಸೈಡ್ದು. ಇನ್ನೊಂದು ಸೈಡಲ್ಲೂ ಕೂಡ ಇದೇ ರೀತಿಯಾಗಿ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋತೀನಿ. ಸೀದಾ ಸೈಡಿಂದ ಮೊದಲಿಗೆ ಲೈನಿಂಗ್ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೊರಿ ಮತ್ತು ಎಂಡಲ್ಲಿ ಒಂದು ಅರ್ಧ ಇಂಚ್ ಬಿಟ್ಟಿರಬೇಕು ಫಿನಿಶಿಂಗೋಸ್ಕರ. ಇನ್ನು ಹುಕ್ಕಿನ ಪಟ್ಟಿ ಮತ್ತು ಹುಕ್ಕಿನ ಮನೆ ಪಟ್ಟಿ ಬರ್ತಾವಲ್ಲ ಆ ಸೈಡಲ್ಲಿ ಫಿನಿಶಿಂಗೋಸ್ಕರ ಬಿಡ್ರಿ ಅರ್ಧ ಇಂಚ. ಅದನ್ನು ಫೋಲ್ಡ್ ಮಾಡ್ಕೊಂಡಿನೇ ಫಿನಿಶಿಂಗ್ ಮಾಡ್ಕೋಬೇಕು. ಈಗ ನೋಡಿರಿ ಬ್ಯಾಕ್ ಪಾರ್ಟಲ್ಲಿ ಹುಕ್ಕಿನ ಪಟ್ಟಿ ಮತ್ತು ಹುಕ್ಕಿನ ಮನೆ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೊಳ್ಳೋದಾಯಿತು. ಈಗ ಫ್ರಂಟ್ ಪಾರ್ಟಲ್ಲೂ ಕೂಡ ಇದೇ ರೀತಿ ಅಟ್ಯಾಚ್ ಮಾಡ್ಕೊರಿ. ಇಲ್ಲಿ ಸ್ವಲ್ಪ ನಾನು ಇಲ್ಲಿ ಡಿಸೈನ್ ತೊಗೊಳಾಕ್ತೀನಿ ಫ್ರಂಟ್ ಪಾರ್ಟಲ್ಲಿ ನೋಡ್ತಾ ಇರ್ಬೋದು. ಮೊದಲು ಫೋಲ್ಡ್ ಮಾಡಿಕೊಂಡು ಮಧ್ಯದಲ್ಲಿ ಹೆಚ್ಚು ಲೆಂಗ್ತ್ ತೊಗೊಂಡಿನಿ, ಸೈಡಲ್ಲಿ ಲೆಂಗ್ತ್ ಇಲ್ಲ, 0 ಲೆಂಗ್ತ್ ತೊಗೊಂಡಿನಿ. ಈ ರೀತಿ ಸ್ವಲ್ಪ ಕರ್ವ್ ಶೇಪಲ್ಲಿ ಡಿಸೈನ್ ಮಾಡ್ಕೊಂಡಿನಿ. ಈಗ ಇದಕ್ಕೆ ಯಾವ ಶೇಪಲ್ಲಿ ನಾನೀಗ ಕಟ್ ಮಾಡ್ಕೊಂಡಿನಲ್ಲ ಅದೇ ಶೇಪಲ್ಲಿನೇ ಲೈನಿಂಗ್ ಬಟ್ಟೆಯನ್ನು ಕೂಡ ಕಟ್ ಮಾಡ್ಕೋತೀನಿ. ಪಟ್ಟಿಯನ್ನು ಡಬಲ್ ಫೋಲ್ಡ್ ಮಾಡಿಕೊಂಡೇ ಕಟ್ ಮಾಡ್ಕೋಬೇಕು. ಈಗ ನೋಡಿರಿ ಅದೇ ಶೇಪಲ್ಲಿ ನಾನು ಕಟ್ ಮಾಡ್ಕೊಂಡಿನಿ. ಇದು ಕೂಡ 1.5 ಇಂಚು ಅಥವಾ 2 ಇಂಚ್ವರೆಗೂ ನೀವು ಕಟ್ ಮಾಡಿ ಅಟ್ಯಾಚ್ ಮಾಡ್ಕೋಬೇಕು. ಈಗ ಸೀದಾ ಸೈಡ್ ಈ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋತೀನಿ. ನೀವು ಇದನ್ನು ಬೇಕಿದ್ರೆ ಮಾಡ್ಬೋದು, ಇಲ್ಲ ಸೀದಾನೇ ಸ್ಟಿಚ್ ಮಾಡ್ಕೋಬೋದು. ಇದು ಶೇಪ್ ಹೇಳಿದರು ಕಸ್ಟಮರ್, ಅವ್ರು ಹೇಳಿದಾಗಿನೇ ನಾನು ಫ್ರಂಟ್ ಪಾರ್ಟಲ್ಲಿ ಈ ರೀತಿ ಕರ್ವ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳಕ್ತೀನಿ. ಈಗ ಉಲ್ಟಾ ಸೈಡಲ್ಲಿ ಈ ಪಟ್ಟಿಯನ್ನು ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡ್ವಿ ಅಂದ್ರೆ ಫ್ರಂಟ್ ಪಾರ್ಟ ಮತ್ತು ಬ್ಯಾಕ್ ಪಾರ್ಟ್ 2 ಸೈಡಲ್ಲೂ ಫಿನಿಶಿಂಗ್ ಪೂರ್ತಿ ಆಯಿತು. ಈಗ ಜಸ್ಟ್ ನಾವು 2 ಸೈಡ್ಸ್ಗಳನ್ನು ಜೋಡಿಸಿದ್ವಿ ಅಂತಂದ್ರೆ ಕ್ರಾಪ್ ಟಾಪ್ ಪೂರ್ತಿಯಾಗಿ ರೆಡಿಯಾಗಿಬಿಡ್ತೈತಿ. ನೋಡಿರಿ ಈ ರೀತಿಯಾಗಿ ಬರ್ತೈತಿ ಫ್ರಂಟ್ ಪಾರ್ಟಲ್ಲಿ. ಈಗ 2 ಸೈಡ್ಸಲ್ಲೂ ಕೂಡ ನಿಮ್ಮ ಮೆಜರ್ಮೆಂಟ್ನ ಪ್ರಕಾರ ಮಾರ್ಕ್ ಮಾಡಿಕೊಂಡು 2 ಸೈಡ್ಸ್ಗಳನ್ನು ಈ ರೀತಿ ಜೋಡಿಸ್ಕೊರಿ. ಇದೇ ರೀತಿಯಾಗಿ ಇನ್ನೂ ಹೊಸ ಹೊಸ ಡಿಸೈನ್ಗಳಲ್ಲಿ ನಾನು ಫ್ರಾಕ್ ಮತ್ತು ಲಂಗ ಬ್ಲೌಸ್ಗಳನ್ನು ಸ್ಟಿಚ್ ಮಾಡಿ ತೋರಿಸ್ತಿರ್ತೀನಿ ನನ್ನ ಚಾನಲಲ್ಲಿ. ಕಿಡ್ಸ್ಗಳಿಗೆ ದೊಡ್ಡವ್ರಿಗೆ ಎಲ್ಲ ಥರದ ಡ್ರೆಸ್ಗಳನ್ನು ಸ್ಟಿಚ್ ಮಾಡಿ ತೋರಿಸ್ತೀನಿ. ಮತ್ತು ರೀಸೆಂಟಾಗಿ ಒಂದು ನನ್ನ ಸೈಜಲ್ಲಿ ಅಂದರೆ 38 ಚೆಸ್ಟ್ ಸೈಜಲ್ಲಿ ಒಂದು ಅಂಬ್ರೆಲಾ ಫ್ರಾಕನ್ನು ಸ್ಟಿಚ್ ಮಾಡೀನಿ. ಇನ್ನೂ ನೋಡಿಲ್ಲ ಅಂದರೆ ನೀವು ವಿಡಿಯೋ ಎಂಡಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೋಡ್ಬೋದು. ಈಗ ನೋಡಿರಿ ಕ್ರಾಪ್ ಟಾಪ್ ಪೂರ್ತಿಯಾಗಿ ರೆಡಿ ಆಗೈತಿ, ಸ್ಕರ್ಟ್ ಕೂಡ ರೆಡಿ ಆಗೈತಿ. ಇದರದ್ದು ಫೈನಲ್ ಲುಕ್ ಯಾವ ರೀತಿ ಆಗೈತಿ ಅಂತ ಹೇಳಿ ತೋರಿಸ್ಬಿಡ್ತೀನಿ. ಔಟ್ಪುಟ್ ಅಂತೂ ತುಂಬಾ ಚೆನ್ನಾಗಿ ಬಂದೈತಿ. ನೀಟಾಗಿ ಒಂದು ಸರ್ತಿ ತೋರಿಸ್ಬಿಡ್ತೀನಿ ನೋಡಿರಿ ಈ ರೀತಿಯಾಗಿ ಸ್ಕರ್ಟ್ ಮತ್ತು ಕ್ರಾಪ್ ಟಾಪ್ ಸ್ಟಿಚ್ ಮಾಡೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ. ಧನ್ಯವಾದಗಳು.